ಪಂಚ ಗ್ಯಾರಂಟಿಗಳ ಶಕ್ತಿ ಯೋಜನೆಯಿಂದ ಸಾರಿಗೆ ಸಂಸ್ಥೆಗೆ ಸಂಕಷ್ಟ ಎದುರಾಗಿದೆ. ನಷ್ಟದಲ್ಲಿದೆ ವಾಯುವ್ಯ ಸಾರಿಗೆ ನಿಗಮ. ಶಕ್ತಿ ಯೋಜನೆಯಿಂದ ಸಾರಿಗೆ ಸಂಸ್ಥೆಗೆ ಸಂಕಷ್ಟ ಎದುರಾಗಿದೆ. ನಷ್ಟದಲ್ಲಿರುವ ವಾಯುವ್ಯ ಸಾರಿಗೆ ನಿಗಮಕ್ಕೆ ಬರೆ ಎಳೆದಂತಾಗಿದೆ. ನೂರಾರು ಕೋಟಿ ರೂಪಾಯಿ ಬಾಕಿಯನ್ನ ಸರ್ಕಾರ ಉಳಿಸಿಕೊಂಡಿದೆ. ಹೊಸ ವಿಚಾರ ಏನಲ್ಲ ಇದು. 988 ಕೋಟಿ ರೂಪಾಯಿ ಬಾಕಿ ಇರಿಸಿಕೊಂಡಿರೋದ್ರಿಂದ ಸಂಕಷ್ಟ ಎದುರಾಗಿರೋದು. ಉಚಿತ ಟಿಕೆಟ್ ಮೊತ್ತ ಸಕಾಲಕ್ಕೆ ನೀಡದೆ ನಿರ್ಲಕ್ಷ್ಯ ವಹಿಸಿರೋದು, ಹಣ ಮರುಪಾವತಿಯಾಗದೆ ವಾಯುವ್ಯ ಸಾರಿಗೆ ನಷ್ಟವನ್ನ ಅನುಭವಿಸ್ತಾ ಇದೆ. ಬೇಗ ಹಣ ಬರುತ್ತೆ ಅಂತ ನಿಗಮದ ಎಂಡಿ ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನೇನು ಕಡಿಮೆ ದಿನಗಳ ಬಾಕಿ ಇಲ್ಲ. ಈ ಎಲ್ಲ ಚಿತ್ರಣಗಳನ್ನ ನೋಡಿದ್ರೆ ಮತ್ತೆ ಕಂಡಕ್ಟರ್ಸ್ಗಳು, ಡ್ರೈವರ್ಸ್ಗಳು ಪ್ರತಿಭಟನೆ ಮಾಡ್ತಾರೆ ಅನ್ನುವುದಕ್ಕೆ. ಯಾಕಂತ ಹೇಳಿದ್ರೆ ಈಗಾಗಲೇ ಬಾಕಿ ಹಿಂಪಡೆಯೋದಕ್ಕೂ ಕೂಡ, ಬಾಕಿ ಉಳಿಸ್ಕೊಂಡಿರೋದು ಕೂಡ ಹಾಗೇ ಇದೆ. ಸರ್ಕಾರ ಏನು ಮಾಡ್ತಿದೆಯೋ ಗೊತ್ತಿಲ್ಲ. ಸಾರಿಗೆ ಸಚಿವರು ಅವ್ರ ಪರವಾಗೇ ವಾದ ಮಾಡ್ಕೊಳ್ತಾರೆ. ಈಗ 988 ಕೋಟಿ ರೂಪಾಯಿಯನ್ನ ಬಾಕಿ ಇರಿಸ್ಕೊಂಡಿರೋದ್ರಿಂದ ವಾಯುವ್ಯ ಸಾರಿಗೆಗೆ ಸಂಕಷ್ಟ ಎದುರಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಯೋಜನೆ ಕಳೆದ 2023 ಜೂನ್ ತಿಂಗಳಿನಿಂದ ಜಾರಿಯಲ್ಲಿದೆ. ಅವಾಗಿಂದ ನಮಗೆ ಸುಮಾರು ಸರಾಸರಿಯಾಗಿ ಒಂದು ದಿನಕ್ಕೆ 27 ಲಕ್ಷ ಪ್ರಯಾಣಿಕರು ನಮ್ಮಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಅದರ ಪೈಕಿ ಸುಮಾರು 17 ಲಕ್ಷ ಮಹಿಳೆಯರು ನಮ್ಮಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಇದು ಏನು ನಾವು ಉಚಿತ ಟಿಕೆಟ್, 0 ಟಿಕೆಟ್ ಅಂತ ಕೊಡ್ತಾ ಇದ್ದೀವಿ, ಇದನ್ನು ನಾವು ಸರ್ಕಾರಕ್ಕೆ ಎಷ್ಟು ಕೊಟ್ಟಿದ್ದೀವೋ ಅದನ್ನು ಕ್ಲೈಮ್ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಅನುದಾನಕ್ಕೆ. ಸೊ ಅದ್ರ ಪೈಕಿ ನಮಗೆ ಈಗ ಏನು ಕೊಡ್ತಾ ಇದ್ದೀವಿ 75% ನಮಗೆ ರೀಇಂಬರ್ಸ್ ಆಗ್ತಾ ಇದೆ. ಇನ್ನು ಸರ್ಕಾರ ಮಟ್ಟದಿಂದ ನಮಗೆ ಸುಮಾರು 988 ಕೋಟಿ ಬರುವುದು ಬಾಕಿ ಇದೆ. ಅಲ್ಲ, ಮಂತ್ಲಿ ಕ್ಲಿಯರ್ ಮಾಡ್ತಾರೆ. ಬಟ್ ನಾವು ಎಷ್ಟಿಗೆ ಕಳಿಸ್ತೀವೋ ಅದಕ್ಕೆ 75% ಅಷ್ಟೇ ಕೊಡ್ತಾ ಇದ್ದಾರೆ. ಈಗ 3 ತಿಂಗಳಾಗಿ ಬಂದಿಲ್ಲ, 4 ತಿಂಗಳಾಗಿ ಬಂದಿಲ್ಲ ಅಂತಿಲ್ಲ. ನಾವು 100 ರೂಪಾಯಿ ಕೇಳಿದ್ರೆ 75 ರೂಪಾಯಿ ಬರ್ತಾ ಇದೆ. ಸೊ ಅದು ಬಿಲ್ಡ್ ಆಗಿ ಈಗ 988 ಕೋಟಿ ಆಗಿದೆ. ಸರ್ಕಾರ ಭಾಳ ಹೆಲ್ಪ್ ಆಗಿದೆ ಖಂಡಿತ. ಶಕ್ತಿ ಯೋಜನೆಯಿಂದ ನಮ್ಮಲ್ಲಿ ಪ್ರಯಾಣಿಕರು ಹೆಚ್ಚಾಗಿದ್ದಾರೆ, ಲೋಡ್ ಜಾಸ್ತಿ ಆಗಿದೆ. ಆ್ಯಂಡ್ ಈಗ ಹೊಸ ಬಸ್ ಖರೀದಿಗೆ ಸರ್ಕಾರದಿಂದ ನಮಗೆ ಅನುದಾನ ಬಿಡುಗಡೆ ಆಗಿದೆ. ಸುಮಾರು 300 ಬಸ್ಸಿಗೆ ಈಗ ಆಗಿದೆ. 150 ಬಸ್ಸು ಮತ್ತೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದಿಲ್ಲದೆ 1000 ಎಲೆಕ್ಟ್ರಿಕ್ ಬಸ್ಸಸ್ಗೆ ಅನುಮೋದನೆ ಕೊಡ್ತಾ ಇದ್ದಾರೆ. ಇದಲ್ಲದೆ ನಮಗೆ 646 ಕೋಟಿ ಇದು PFಗೆ ಮರುಪಾವತಿಗೆ ಸಾಲನ ಗೌರ್ಮೆಂಟೇ ತೀರಿಸ್ತಾ ಇದ್ದಾರೆ. ಸೊ ರೀಇಂಬರ್ಸ್ ಮಾಡ್ತಾ ಇದ್ದಾರೆ. ಸೊ ಇವೆಷ್ಟು ಅನುಕೂಲ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಇದು ದುಡ್ಡು ಬಂದರೆ ಇನ್ನೂ ಚೆನ್ನಾಗಿರ್ತದೆ. ಅದು ನಾವು ಡಿಮಾಂಡ್ ಮಾಡಿದ್ದೀವಿ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಶಕ್ತಿ ಯೋಜನೆ ಕಳೆದ 2023 ಜೂನ್